ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಈಶ್ವರ್ ಅವರಿಂದ ಮಕ್ಕಳ ಪಾಲನೆ ಕೇಂದ್ರ ಉದ್ಘಾಟನೆ. ಮಹಾಚೇತನ ಸೇವಾ ಟ್ರಸ್ಟ್, ಪೇರ್ವಾಡ್ ಮತ್ತು ಡ್ರೀಮ್ ಇಂಡಿಯಾ ನೆಟ್ವರ್ಕ್ ಇವರ ಸಹಯೋಗದಲ್ಲಿ ಮಕ್ಕಳ ಪಾಲನೆ ಕೇಂದ್ರ ಕುಶಲ ತೆರೆದಿದ್ದು, ಈ ಕೇಂದ್ರವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಶ್ರೀ ಈಶ್ವರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಒಬ್ಬ ತಂದೆ ಅಥವಾ ತಾಯಿ ಇರುವ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಅವರನ್ನು ಸಮಾಜದಲ್ಲಿ ಒಳ್ಳೆಯ ವಿದ್ಯಾವಂತರಾಗಿ ಮಾಡುವ ಸಲುವಾಗಿ ತೆರೆದಿರುವ ಈ ಕೇಂದ್ರ ಇದಾಗಿದೆ. ಇದನ್ನು ನಡೆಸುವ ಎಲ್ಲರಿಗೂ ಒಳ್ಳೆಯದ್ದೇ ಆಗಲಿ ಎಂದು ಹಾರೈಸಿದರು. ವಕೀಲರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ ಅವರು ಚಾಮರಾಜನಗರ, ರಂಗಸ್ವಾಮಿ ಅವರು ಪ್ರಾಂಶುಪಾಲರು, ಸಿದ್ಧಾರ್ಥ ಕಾಲೇಜು ಚಾಮರಾಜನಗರ, KN ಮಂಟೇಲಿಂಗಯ್ಯ ಅವರು ಅಧ್ಯಕ್ಷರು, ಪೇರ್ವಾಡ್ಕ ಜಿಲ್ಲಾ ಒಕ್ಕೂಟ ಹಾಗೂ ಮಹಾಚೇತನ ಸೇವಾ ಟ್ರಸ್ಟ್ನ ಸಂಸ್ಥಾಪಕರು, ಅಂಬರೀಶ್ ಅವರು ಉಪಾಧ್ಯಕ್ಷರು, ರಮೇಶ್ ಅವರು ಖಜಾಂಚಿ, ಪುಟ್ಟತಾಯಮ್ಮ, ಅರುಣ್, ಕೌಶಿಕ್ ಹಾಜರಿದ್ದರು. ಶುಭ ಸಂಜೆಯ ವಂದನೆಗಳು. ಮಹಾಚೇತನ ಸೇವಾ ಟ್ರಸ್ಟ್ ಹಾಗೂ ಡ್ರೀಮ್ ಇಂಡಿಯಾ ನೆಟ್ವರ್ಕ್ ಸಹಯೋಗದಲ್ಲಿ ಮಕ್ಕಳ ಪಾಲನೆ ಕೇಂದ್ರ ಕುಶಲ ಮಕ್ಕಳ ಕೇಂದ್ರವನ್ನು ಇವತ್ತು ಓಪನ್ ಮಾಡಿದ್ದೀರಾ. ಇದು ಅಂದ್ರೆ ಸಿಂಗಲ್ ಪೇರೆಂಟ್ ಮಕ್ಕಳುಗಳಿಗೆ ಒಂದು ಎಜುಕೇಶನ್ ಕೊಡೋದು, ಒಳ್ಳೆ ಎಜುಕೇಶನ್ ಕೊಟ್ಟು ಅವ್ರನ್ನ ಒಂದು ನಮ್ಮ ದೇಶದ ಒಳ್ಳೆ ಪ್ರಜೆಗಳಾಗಿ ಅಂದ್ರೆ ಉದ್ಯೋಗ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕುಶಲ ಕೇಂದ್ರನ ತೆರೆದಿದ್ದೀರಾ. ಇದು ಬಡ ಮಕ್ಕಳಿಗೆ ಅಂದ್ರೆ ಸಿಂಗಲ್ ಪೇರೆಂಟ್ ಮಕ್ಕಳುಗಳಿಗೆ ಇದು ದಾರಿ ದೀಪವಾಗಿ ಇನ್ನು ಉನ್ನತ ಮಟ್ಟಕ್ಕೆ ಬೆಳೆದು ಇನ್ನು ತುಂಬಾ ಬಡತನದಲ್ಲಿರುವಂತಹ ಮಕ್ಕಳುಗಳಿಗೆ ದಾರಿ ದೀಪ ಆಗ್ಬೇಕು ಅಂತ ಆಶಿಸ್ತಾ ನನಗೆ ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.